ರೆಡಿ ಸರ್. ಡಾಕ್ಟರ್ ಎಂ ಜಗದೀಶ್, ತೋಟಗಾರಿಕೆ ಜಂಟಿ ನಿರ್ದೇಶಕರು, ಲಾಲ್ಬಾಗ್. ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವ ಹಾಗೆ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳು ಐತಿಹಾಸಿಕ. ಹಾಗೆಯೇ ಈ ಒಂದು ಐತಿಹಾಸಿಕ ಗಾಜಿನ ಮನೆಯಲ್ಲಿ ಪ್ರಸ್ತುತ 216ನೇ ಫಲಪುಷ್ಪ ಪ್ರದರ್ಶನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸೊ ಈ ಬಾರಿಯ 216ನೇ ಫಲಪುಷ್ಪ ಪ್ರದರ್ಶನವನ್ನು ಈ ನಾಡಿನ ಈ ಒಂದು ರಾಷ್ಟ್ರದ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸಲಿಕ್ಕೆ ತೋಟಗಾರಿಕೆ ಇಲಾಖೆ ಮೀಸಲಿಟ್ಟಿದೆ. ಸುಮಾರು 200ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ವಾರ್ಷಿಕ ಹೂಗಳು, 4ರಿಂದ 5 ರಾಜ್ಯಗಳಿಂದ ಬಂದಿರತಕ್ಕಂಥ ಹೂಗಳನ್ನು ಬಹಳ ವಿಶೇಷ ಆಕರ್ಷಣೆಯಿಂದ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಜೋಡಣೆಯನ್ನು ಮಾಡಲಾಗ್ತಾ ಇದೆ. ಸುಮಾರು 20,000ಕ್ಕೂ ಹೆಚ್ಚು ಕುಂಡದಲ್ಲಿ ಬೆಳೆದಂಥ ಹೂಗಳು ಮತ್ತು 11.5 ಲಕ್ಷಕ್ಕೂ ಅಧಿಕ ಒಂದು ಕಟ್ ಫ್ಲವರ್ಸ್ ಅನ್ನು ಬಳಸಿ ಈ ಒಂದು ಅಂಬೇಡ್ಕರ್ ಅವರ ಪುಷ್ಪ ನಮನ ಪ್ರದರ್ಶನವನ್ನು ಕೈಗೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಈ ಬಾರಿಯ ಪ್ರದರ್ಶನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬದುಕು, ಅವರು ನಡೆದು ಬಂದಂಥ ದಾರಿ, ಅವರು ಪಟ್ಟಂತಹ ಕಷ್ಟಗಳು, ಅವರು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಏರಿದಂತಹ ಎಲ್ಲ ಮಜಲುಗಳನ್ನು ಮತ್ತು ಈ ಒಂದು ರಾಷ್ಟ್ರಕ್ಕೆ ಅವರು ನೀಡಿದಂತಹ ಮಹಾನ್ ಕೊಡುಗೆಗಳನ್ನು ಒಂದು ಯಥಾವತ್ತಾಗಿ ಸ್ಮರಿಸತಕ್ಕಂಥ, ಅದರ ಒಂದು ಅನುಭವವನ್ನು ಸರ್ವರಿಗೂ ಕೂಡ ನೀಡತಕ್ಕಂಥ, ಸರ್ವ ಮಾಹಿತಿಯನ್ನು ನೀಡತಕ್ಕಂಥ ಪ್ರದರ್ಶನ ಇದಾಗಿದೆ. ಮತ್ತೆ ವಿಶೇಷವಾಗಿ ಈ ಒಂದು ಪ್ರದರ್ಶನದ ಉದ್ಘಾಟನೆ ನಾಳೆ ಬೆಳಗ್ಗೆ ಗುರುವಾರ 8ನೇ ತಾರೀಕು ಬೆಳಗ್ಗೆ 10ವರೆಗೆ ವಿದ್ಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನು ನೀಡಲಿದ್ದು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಮಾನ್ಯ ತೋಟಗಾರಿಕೆ ಸಚಿವರಾದಂಥ SS ಮಲ್ಲಿಕಾರ್ಜುನ ಸಾಹೇಬರು ಕೂಡ ಈ ಒಂದು ಪ್ರದರ್ಶನಕ್ಕೆ ಒಂದು ಉಸ್ತುವಾರಿಯನ್ನು ಮತ್ತು ಮುಂದಾಳತ್ವದಲ್ಲಿ ಈ ಪ್ರದರ್ಶನ ನಡೀತಾ ಇದೆ. ಈ ಪ್ರದರ್ಶನದ ಬಹಳ ವಿಶೇಷ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅವರು ಈ ಪ್ರದರ್ಶನಕ್ಕೆ ವಿಶೇಷ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಸೊ ಹಾಗಾಗಿ ಈ ಒಂದು ಪ್ರದರ್ಶನವನ್ನು ಸರ್ವರು ಕೂಡ ಅದು ಅಂದ್ರೆ ಆಗಸ್ಟ್ 8ರಿಂದ 19ರವರೆಗೆ 12 ದಿವಸಗಳ ಕಾಲ ನಡೆಯುತ್ತೆ. ಈ ಒಂದು ಪ್ರದರ್ಶನದ ಉದ್ದಕ್ಕೂ ಕೂಡ ಶಾಲಾ ಮಕ್ಕಳಿಗೆ ನಾವು ಉಚಿತ ಪ್ರವೇಶವನ್ನು ಮಾಡಿದ್ದೇವೆ. ಮತ್ತೆ ಟಿಕೆಟಿಂಗ್ ವ್ಯವಸ್ಥೆ ಇರ್ಬೋದು, ಒಳಾಂಗಣದಲ್ಲಿ ಎಲ್ಲ ಪ್ರದರ್ಶನಕ್ಕೆ ಪೂರಕವಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು, ವೀಕ್ಷಕರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಲಾಲ್ಬಾಗನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬೇಕು ಅಂತ ಹೇಳಿ ಕಂಕಣಬದ್ಧವಾಗಿದ್ದೇವೆ. ಹಾಗಾಗಿ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ. ಸರ್, ಈಗ ಹಿರಿಯ ನಾಗರಿಕರಿಗೆ ಏನು ಫೆಸಿಲಿಟೀಸ್ ಮಾಡಿದೆ ಸರ್? ಈಗ ಪ್ರಮುಖವಾಗಿ ವಾಹನ ಮತ್ತೆ ಏನು ಶಾಲಾ ಮಕ್ಕಳು ಮತ್ತೆ ಹಿರಿಯ ನಾಗರಿಕರು ಬಂದಂತ ಸಂದರ್ಭದಲ್ಲಿ ಆಕ್ಚುಲಿ ಇದು ಶಾಲಾ ಮಕ್ಕಳಿಗೆ ನಾವು ಉಚಿತ ಪ್ರವೇಶನ ಕಲ್ಪಿಸಿದ್ವಿ. ಅವರ ವಾಹನಗಳು ಕೂಡ ನಮ್ಮ ಡಬಲ್ ರೋಡ್ ಗೇಟ್ಗೆ ಬರಬಹುದು. ಹಿರಿಯ ನಾಗರಿಕರು ಬಂದಾಗ ನಮ್ಮಲ್ಲಿ ಪರಿಸರ ಸ್ನೇಹಿ ವಾಹನಗಳಿಗೆ ಅದನ್ನ ಬಳಕೆ ಮಾಡಬಹುದು. ಟಿಕೆಟ್ ದರ ಏನಾದ್ರು ಫಿಕ್ಸ್ ಮಾಡಿದ್ರೆ ಅವರಿಗೆ? ಹೌದು, ಆಕ್ಚುಲಿ ಸಾಮಾನ್ಯ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಡಲ್ಟ್ಸ್ಗೆ ನಾವು 100 ರೂಪಾಯಿ 80 ರೂಪಾಯಿ ಮತ್ತು ರಜಾ ದಿನಗಳಲ್ಲಿ 100 ರೂಪಾಯಿ ಇದೆ. ಮಕ್ಕಳಿಗೆ 30 ರೂಪಾಯಿ ಇದೆ. ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ. ಓಕೆ, ಥ್ಯಾಂಕ್ ಯು.